ಕೆಪಿಎಸ್ ಪರೀಕ್ಷೆಯಲ್ಲಿ ಆಗ್ತಾ ಇರುವಂತಹ ಎಡವಟ್ಟುಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಆತಂಕ, ಆಕ್ರೋಶ, ಆರೋಪಗಳು ವ್ಯಕ್ತವಾಗ್ತಾನೆ ಬರ್ತಾ ಇದೆ. ಇದೀಗ ಕೆಎಸ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪ ಇದೆ. ಪರೀಕ್ಷಾ ಕೊಠಡಿಗೆ ಬರುವ ಮುನ್ನವೇ ಸೀಲ್ ಅನ್ನ ಓಪನ್ ಮಾಡಿದ್ ಯಾಕೆ ಅನ್ನುವಂತಹ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಆಗಿತ್ತು ಅಂತ ಸ್ವತಃ ಅಭ್ಯರ್ಥಿಗಳೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಮೈಸೂರು ರಸ್ತೆ ಬಿಬಿಎಂಪಿ ಪಿಯು ಕಾಲೇಜಿನಲ್ಲಿ ಪರೀಕ್ಷೆ ಬರೆದಂತಹ ಅಭ್ಯರ್ಥಿಗಳ ಆರೋಪ ಇದು. ಕೆಪಿಎಸ್ಸಿ ಕಾರ್ಯದರ್ಶಿಗೆ ಈ ಸಂಬಂಧಿತವಾಗಿ ಅಭ್ಯರ್ಥಿಗಳು ದೂರನ್ನ ಕೂಡ ಕೊಟ್ಟಿದ್ದಾರೆ. ಕೊಠಡಿಗೆ ಬರೋ ಮೊದಲು ಸೀಲ್ಗಳನ್ನ ಓಪನ್ ಮಾಡುವಂತಿಲ್ಲ ಅನ್ನುವಂಥ ನಿಯಮ ಇದೆ. ಆದರೆ ಅವರು ಕೊಠಡಿಗೆ ಬರುವ ಮೊದಲೇ ಸೀಲ್ ಓಪನ್ ಆಗಿತ್ತು. ಆ ನಂತರದಲ್ಲಿ ಅದನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದರ ಅರ್ಥ ಲೀಕ್ ಆಗಿದೆ ಅನ್ನೋದಲ್ವಾ ಅನ್ನುವಂತಹ ಪ್ರಶ್ನೆ. ಈ ಸಂಬಂಧಿತವಾಗಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಎಸ್ಎ ಪೇಪರ್ ಇತ್ತು ಕೆಎಸ್ ಮೇನ್ಸ್ ವಿಚಾರವಾಗಿ. ಎಸ್ಎ ಪೇಪರನ್ನು ನಾವು ಪ್ರಶ್ನೆ ಪತ್ರಿಕೆಗಳನ್ನು ಓಪನ್ ಮಾಡುವಂಥ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳು ಓಪನ್ ಆಗಿರೋ ರೀತಿ ಕಂಡು ಬಂದಿರುತ್ತೆ. ಸೊ ಅದನ್ನು ಪ್ರಶ್ನಿಸಿದಂಥ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಧಿಕ್ಕರಿಸ್ತೀವಿ, ನಾವು ಎಕ್ಸಾಮ್ ಬರೆಯೋದಿಲ್ಲ, ಇದಕ್ಕೆ ಸರಿಯಾದ ಮುಚ್ಚಳಿಕೆಯನ್ನು ಕೊಡಿ, ಸಮಜಾಯಿಷಿ ಕೊಡಿ ಅಂತ ಪ್ರಿನ್ಸಿಪಲ್ರಿಗೆ ಕೇಳಿದಾಗ ಅವರು ಇಲ್ಲ, ನೀವೀಗ ತಕ್ಷಣಕ್ಕೆ ಎಕ್ಸಾಮ್ ಬರೀರಿ, ಇದರ ನಂತರ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಮುಚ್ಚಳಿಕೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಪ್ರಶ್ನೆ ಪತ್ರಿಕೆ ಬಂಡಲ್ ಓಪನ್ ಆಗಿದೆ. ಜೊತೆಗೆ ನಾವು ಇದನ್ನು ಪ್ರಿನ್ಸಿಪಲ್ರ ಹತ್ರ ಎಕ್ಸಾಮ್ ಆದ ನಂತರ ಪ್ರಿನ್ಸಿಪಲ್ರ ಹತ್ರ ಮಾತಾಡ್ತಿದ್ದಾಗ ಈ ವಿಚಾರ ನಮ್ಮ ಮತ್ತೆ ಪ್ರಿನ್ಸಿಪಲ್ರ ನಡುವೆ ಇತ್ತು. ಇಲ್ಲಿ ಯಾವ ಅಧಿಕಾರಿ ಕ್ವೆಶ್ಚನ್ ಪೇಪರ್ಸ್ ಇರುತ್ತಲ್ವಾ, ಅದು ಬಂದು ಸೀಲ್ ಪ್ಯಾಕೆಟ್ಸಲ್ಲಿ ಬರಬೇಕು. ಒಂದು ಆಚೆಗಡೆ ಒಂದು ಪ್ಯಾಕೆಟ್ ಇರುತ್ತೆ, ಒಳಗಡೆ ಒಂದು ಪ್ಯಾಕೆಟ್ ಇರುತ್ತೆ. ಇಲ್ಲಿ ಏನಾಗಿದೆ ಅಂದರೆ ಬಂದ್ಬಿಟ್ಟು ಒಳಗಡೆ ಇರೋ ಪ್ಯಾಕೆಟ್ ಬಂದ್ಬಿಟ್ಟು ಸೀಲ್ ಓಪನ್ ಆಗಿಬಿಟ್ಟಿದೆ. ಎರಡು ಕಡೆ ಸೀಲ್ ಆಗಬೇಕು, ಆಚೆ ಕಡೆ ಪ್ಯಾಕೆಟು ಸೀಲ್ ಆಗಿರಬೇಕು, ಒಳಗಡೆ ಪ್ಯಾಕೆಟು ಸೀಲ್ ಆಗಿರಬೇಕು. ಇದರಲ್ಲಿ ಏನಾಗಿದೆ ಅಂದರೆ ಒಳಗಡೆ ಪ್ಯಾಕೆಟ್ ಬಂದ್ಬಿಟ್ಟು ಸೀಲ್ ಇಲ್ಲ. ಸೊ ಏನು ತಿಳ್ಕೊಬೇಕು ನಾವು. ಸೊ ನಮ್ಗೆ ಏನಾದರೆ ಬಂದ್ಬಿಟ್ಟು ಏನೋ ಆಗಿದೆ ಅಂತ ಸಂಶಯ ಇದೆ ನಮಗೆ. ಇದನ್ನ ಬಂದ್ಬಿಟ್ಟು ನೀವು ಸ್ವಲ್ಪ ಇದು ಮಾಡಬೇಕು. ನಾವು ಬಂದ್ಬಿಟ್ಟು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರುಣರಿಂದ. ಅರುಣ, ಸೀಲ್ ಓಪನ್ ಆಗಿದ್ರ ಬಗ್ಗೆ ಅಭ್ಯರ್ಥಿಗಳು ಮಾತನಾಡ್ತಾ ಇದ್ದಾರೆ. ಏನು ಕ್ಲಾರಿಫಿಕೇಶನ್ ಸಿಗ್ತಾ ಇದೆ ಕೆಪಿಎಸ್ಸಿಯಿಂದ? ಎಸ್ ದಿವ್ಯ ಜ್ಯೋತಿ, ಇವತ್ತು ಕೆಎಸ್ ಪರೀಕ್ಷೆಯ ಮೇನ್ಸ್ನ 2ನೇ ಎಕ್ಸಾಮ್ ಇತ್ತು. ಅದು ಪ್ರಬಂಧ ಪರೀಕ್ಷೆ. ಹೀಗಾಗಿ ಅನೇಕ ಜನ ವಿದ್ಯಾರ್ಥಿಗಳು ಕೂಡ ಅವರ ಸೆಂಟರ್ಗಳಲ್ಲಿಯೂ ಕೂಡ ಪರೀಕ್ಷೆಯನ್ನು ಬರಿತಾ ಇದ್ರು. ಅದರಲ್ಲೂ ಕೂಡ ಮೈಸೂರು ರೋಡ್ನಲ್ಲಿರ್ತಕ್ಕಂಥ ಬಿಬಿಎಂಪಿ ಕಾಂಪೋಸಿಟ್ ಪಿಯು ಕಾಲೇಜ್ನಲ್ಲಿ ಕೆಎಸ್ ಪರೀಕ್ಷೆಯಲ್ಲಿ ಲೀಕ್ ಆಗಿದೆ ಎನ್ನುವಂಥ ಆರೋಪ ವಿದ್ಯಾರ್ಥಿಗಳಿಂದ ಕೇಳಿಬರ್ತಾ ಇದೆ. ಪ್ರಮುಖವಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಬೇಕು ಅಂತಂದರೆ ಪರೀಕ್ಷಾ ನಿಯಮಾವಳಿಗಳ ಪ್ರಕಾರ ವಿದ್ಯಾರ್ಥಿಗಳ ಮುಂದೆ ಸೀಲನ್ನು ಓಪನ್ ಮಾಡಿಬಿಟ್ಟು ವಿದ್ಯಾರ್ಥಿಗಳ ಸಹಿಯನ್ನು ತೆಗೆದುಕೊಂಡು ಈ ಒಂದು ಪರೀಕ್ಷಾ ಪತ್ರಿಕೆಯ ಬಂಡಲನ್ನು ಓಪನ್ ಮಾಡಬೇಕಾಗುತ್ತೆ. ಆದರೆ ಇವರು ವಿದ್ಯಾರ್ಥಿಗಳು ಮಾಡ್ತಕ್ಕಂತಹ ಆರೋಪ ಏನಂತಂದರೆ ನಮಗೆ ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರು ಬರುವಾಗಲೇ ಈ ಒಂದು ಸೀಲ್ ಓಪನ್ ಆಗಿತ್ತು, ಹೀಗಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎನ್ನುವಂಥ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಜೊತೆಗೆ ಇದನ್ನು ಪ್ರಶ್ನಿಸಲು ಹೋಗಿರ್ತಕ್ಕಂತಹ ವಿದ್ಯಾರ್ಥಿಗಳ ಮೇಲೆ ಕೆಪಿಎಸ್ಸಿಯ ಸಿಬ್ಬಂದಿಗಳು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಎನ್ನುವಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ 2 ದಿನದ ಹಿಂದೆ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎನ್ನುವಂಥ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಆದರೆ ಸದ್ಯಕ್ಕೆ ಈಗ ಕೆಪಿಎಸ್ಸಿಯಿಂದ ಯಾವುದೇ ರೀತಿಯಿಂದಲೂ ಕೂಡ ಸ್ಪಷ್ಟೀಕರಣ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕೆಪಿಎಸ್ಸಿಯ ಕಾರ್ಯದರ್ಶಿಗೂ ಕೂಡ ಪತ್ರವನ್ನು ಬರೆದು ಈ ಒಂದು ವಿಷಯವನ್ನು ಕೂಡ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ 1 ಗಂಟೆಗೆ ಅಂದರೆ 10 ಗಂಟೆಯಿಂದ 1 ಗಂಟೆವರೆಗೂ ಕೂಡ ಈ ಒಂದು ಕೆಎಸ್ ಪರೀಕ್ಷೆ ಇತ್ತು. ಆದರೆ ಪ್ರಶ್ನೆ ಪತ್ರಿಕೆ ಮುಗಿದು 1 ಗಂಟೆಯ ನಂತರ ಅಂದರೆ 1 ಗಂಟೆ ಆಗಿದ್ರೂ ಕೂಡ 2 ಗಂಟೆ ತಡವಾಗಿ 3 ಗಂಟೆಗೆ ಈ ಒಂದು ನಮ್ಮ ಉತ್ತರ ಪತ್ರಿಕೆಗಳು ಕೂಡ ಕೆಪಿಎಸ್ಸಿಗೆ ಹೋಗಿದ್ದಾವೆ. 2 ಗಂಟೆಗಳ ಕಾಲ ಯಾಕೆ ಡಿಲೇ ಆಯಿತು ಎನ್ನುವಂಥ ಒಂದು ಪ್ರಶ್ನೆಯನ್ನ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಅರುಣ ನಿಮ್ಮೆಲ್ಲ ಮಾಹಿತಿಗೆ.